Good morning dear students, welcome back. Now we are going to start construction of division of a line segment in the given ratio. If the given a line segment and particular ratio, ಆ ರೇಷಿಯೋಲಿ ಆ ಲೈನ್ನ ಹೇಗೆ ಡಿವೈಡ್ ಮಾಡೋದು ಅನ್ನೋದನ್ನು ಕಲಿಯೋಣ. I am going to start this concept with an example. So I will take an example to explain this. Divide a line segment of 7 centimeter. This is very important. 7 centimeter in the ratio 3:5. So ನಾನು ಏನು ಮಾಡಬೇಕು, I need to divide the line segment of length 7 centimeter in the ratio 3:5. ಸೊ ಫಸ್ಟ್ ಈಗ ನಾನು ಒಂದು ಲೈನ್ ಡಿವೈಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಲೈನ್ ಅಂದರೆ ಒಂದು ಸ್ಟಿಕ್ ಅಂತ ಅನ್ಕೋಬೋದು. ಒಂದು ಸ್ಟಿಕ್ನ ನಾನು ಕಟ್ ಮಾಡಬೇಕು ಅಂದರೆ ಇನ್ ಡಿಫ್ರೆಂಟ್ ವೇಸ್ ಐ ಕ್ಯಾನ್ ಡಿವೈಡ್. ಈಗ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ದಿಸ್ ಆಸ್ ಅ ಲೈನ್. ಈಗ ನಿಮ್ಗೊಂದು ಲೈನ್ ಥರ ಕಾಣ್ತಿದೆ, ಇದನ್ನು ಕಟ್ ಮಾಡಬೇಕು ಅಂದರೆ ಅಟ್ ಮಿಡ್ ಪಾಯಿಂಟ್ ಐ ಕ್ಯಾನ್ ಕಟ್. ಇಲ್ಲಿ ಕಟ್ ಮಾಡ್ಬೋದು, ಆಗಲೂ 2 ಪೀಸ್ ಆಗುತ್ತೆ. ಇಲ್ಲಿ ಕಟ್ ಮಾಡಿದ್ರೆ 2 ಪೀಸ್ ಆಗುತ್ತೆ. ಇಲ್ಲಿ ಕಟ್ ಮಾಡಿದ್ರೆ 2 ಪೀಸ್ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿದರೆ ಒಂದು ಪರ್ಟಿಕ್ಯುಲರ್ ರೇಷಿಯೋ ಕೊಟ್ಟಿದ್ದಾರೆ 3:5. ಒಂದು 3 ಯೂನಿಟ್ಸ್ ಅಷ್ಟಿದೆ, ಇನ್ನೊಂದು 5 ಯೂನಿಟ್ಸ್ ಅಷ್ಟು ಇರಬೇಕು. ಆ ಥರನೇ ಕಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನು ಎಷ್ಟು ಲೆಂತ್ ಇದೆ ಅದನ್ನು ಬರೆದ್ಬೇಡ. ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ಲೈನ್ ಸೆಗ್ಮೆಂಟ್ ಆಫ್ 7 centimeter. ಮೈ ಫಸ್ಟ್ ಸ್ಟೆಪ್ ಈಸ್ ಟು ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 7 centimeter. ಸೊ ಒಂದು 7 centimeter ಇರುವಂಥ ಒಂದು ಲೈನ್ನ ತಗೋತಾ ಇದ್ದೀನಿ. ಸೊ ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ ಆ್ಯಂಡ್ 7 centimeter. ಈ ಕನ್ಸ್ಟ್ರಕ್ಷನ್ ಏನು ಇಂಪಾರ್ಟೆಂಟ್ ಅಂತ, ನಾನು ಏನೇ ಕನ್ಸ್ಟ್ರಕ್ಟ್ ಮಾಡಿದ್ರು ಅದಕ್ಕೊಂದು ನಾಮಕರಣ ಮಾಡಬೇಕು, ನೇಮ್ ಕೊಡಲೇಬೇಕು. ಸೊ ಯು ಆರ್ ನಾಟ್ ಫರ್ಗಟ್ ಟು ಗಿವ್ ದ ನೇಮ್ಸ್ ಫಾರ್ ದ ಕನ್ಸ್ಟ್ರಕ್ಷನ್. ಈಗ ನಾನು ಒಂದು ಲೈನ್ ಸೆಗ್ಮೆಂಟ್ ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿದ್ದೀನಿ, ಅದಕ್ಕೊಂದು ನೇಮ್ ಕೊಟ್ಟಿದ್ದೀನಿ ಆ್ಯಂಡ್ ಅದರ ಲೆಂತ್ ಗೊತ್ತಿತ್ತು ನನಗೆ, ಅವ್ರು ಕೊಟ್ಟಿರೋ ಲೆಂತನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಆರ್ ದ ಬೇಸಿಕ್ ಐಡಿಯಾಸ್. ಯಾವಾಗಲೂ ಕೂಡ ಕನ್ಸ್ಟ್ರಕ್ಷನ್ಸ್ ಮಾಡಬೇಕು ಅಂದರೆ ಅದಕ್ಕೆ ನೇಮ್ನ ಮರೀದೇನೆ ಕೊಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟೆಪ್ಸ್ ಹಿಯರ್. ಸೊ ವಾಟ್ ಇಸ್ ಸ್ಟೆಪ್ 1? Draw a line segment of length 7 centimeter. So 7 centimeter ಇರುವಂಥ ಒಂದು ಲೈನ್ ಸೆಗ್ಮೆಂಟ್ನ ತಗೊಂಡಿದ್ದೀನಿ. ಸ್ಟೆಪ್ 2, ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ದಿಸ್. ಸೊ ವಾಟ್ ಐ ಹ್ಯಾವ್ ಟು ಡೂ, ಐ ನೀಡ್ ಟು ಡ್ರಾ ಎ ರೇ through any of the point, either from the initial point or from the terminal, or either A or B. ಯಾವುದಾದ್ರು A ಅಥವಾ B ಇಂದ ಒಂದು ರೇನ ತಗೋಬೇಕು, ವಿಚ್ ಮೇಕ್ಸ್ ಅನ್ ಅಕ್ಯೂಟ್ ಆ್ಯಂಗಲ್ ವಿತ್ ದಿಸ್ ಲೈನ್. ಅಂದರೆ ಈ ಲೈನ್ ಜೊತೆಗೆ ಅಕ್ಯೂಟ್ ಆ್ಯಂಗಲ್ ಇರೋ ಥರ ಒಂದು ರೇ ತಗೋಬೇಕು. ರೇ ಅಂತ ವಿತ್ 1 ಎಂಡ್ ಪಾಯಿಂಟ್. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು? ದ ಆ್ಯಂಗಲ್ ವಿಚ್ ಇಸ್ ಮೋರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 90. ಅಂದರೆ ಪರ್ಪೆಂಡಿಕ್ಯುಲರ್ಗಿಂತ ಕಡಿಮೆ ಇರಬೇಕು, ಇಲ್ಲಿಗಿಂತ ಕಡಿಮೆ ಇರಬೇಕು, ಇದಕ್ಕಿಂತ ಹೆಚ್ಚಿಗೆ ಇರಬೇಕು. ಅಂದರೆ ಈ ಮಧ್ಯದಲ್ಲೆಲ್ಲರೂ ಒಂದು ಲೈನ್ ತೊಗೋಬೇಕು. ಇಲ್ಲ ಮೇಲ್ಗಡೆನೂ ಕೂಡ ತೊಗೋಬೋದು, ನೋ ಇಶ್ಯೂ. ನಾವು ಜನರಲಿ ಕೆಳಗಡೆ ತೊಗೊಳ್ತಾ ಇರ್ತೀವಿ. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ರೇ ಇಯರ್. ಒಂದು ರೇ ತೊಗೊಳ್ತೀನಿ ವಿಚ್ ಮೇಕ್ಸ್ ಎನ್ ಅಕ್ಯೂಟ್ ಆ್ಯಂಗಲ್. So I am going to name this as X. So what is my second step? Consider a ray AX which makes an acute angle with AB. So I need to construct a ray which makes an acute angle with AB. ನೋಡಿ ಇಲ್ಲೊಂದು ತಗೊಂಡಿದ್ದೀನಿ, ಇದು acute angle ಇದೆ. Definitely we can say it is acute. Now next step, step 3. This is very important. What I need to do, I need to divide this one in the ratio of 3:5. I need to consider the ratio 3:5. ಈಗ 3:5 ಅಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ. What are the numbers? 3 and 5. Add this. How much? 8. ಮಾರ್ಕ್ 8 ಈಕ್ವಲ್ ಸೆಗ್ಮೆಂಟ್ಸ್ ಆನ್ ದಿಸ್ ರೇ. ನಾನು ಏನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ಆ ರೇ ಮೇಲೆ 8 ಅವ್ರು ಏನು ರೇಷಿಯೋ ಕೊಟ್ಟಿರ್ತಾರೆ ನಂಬರ್ಸು, ಅವನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಏನು ಬರುತ್ತೋ ನಂಬರು ಅಷ್ಟು ಈಕ್ವಲ್ ಸೆಗ್ಮೆಂಟ್ಸ್ನ AX ಮೇಲೆ ಮಾಡ್ಕೋಬೇಕು. ಹೇಗೆ ಸರ್ ಈಕ್ವಲ್ ಸೆಗ್ಮೆಂಟ್ಸ್ ಮಾಡ್ಕೊಳ್ಳೋದು? ಒಂದು, ನೀವು ಸ್ಕೇಲಲ್ಲಿ ಇಟ್ಕೊಂಡು 1 ಸೆಂಟಿಮೀಟ್ರಿಗೆ ಒಂದೊಂದು ಮಾರ್ಕ್ ಮಾಡ್ಕೋಬೋದು ಇಫ್ ಪಾಸಿಬಲ್, ಅಥವಾ 0.5 ಸೆಂಟಿಮೀಟ್ರಿಗೆ ಮಾಡ್ಕೋಬೋದು. 2 ಸೆಂಟಿಮೀಟ್ರ್. ದಿರ್ ಇಸ್ ನೋ ಲೆಂತ್ ಇಲ್ಲಿ, ಏನು ಅವರು ನನಗೆ ಇಷ್ಟು ಲೆಂತ್ ಅಂತಿಲ್ಲ. ಈಕ್ವಲ್ ಸೆಗ್ಮೆಂಟ್ಸ್ ಆಫ್ ಯುವರ್
ಯುವರ್ ವಿಶ್, ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಬಟ್ ನಾವು ಸ್ಕೇಲಲ್ಲಿ ಮಾಡಬೇಕಾದ್ರೆ ಕರೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಕ್ಟಾಗಿ ನಾನು 1 ಸೆಂಟಿಮೀಟ್ರ್ ಡ್ರಾ ಮಾಡೋಕ್ಕಾಗಲ್ಲ. ಬೆಸ್ಟ್ ವೇ ಈಸ್ ಟು ಯೂಸ್ ದ ಕಂಪಾಸ್. ಕಂಪಾಸ್ ತೊಗೊಳ್ಳಿ. ಕಂಪಾಸ್ ತೊಗೊಂಡು ಏನು ಮಾಡಬೇಕು, ಫಿಕ್ಸ್ ಸಮ್ ಲೆಂತ್ ಟೈಟ್ ಮಾಡಿ, ಫಿಕ್ಸ್ ಮಾಡಿಬಿಟ್ಟು ಟೈಟ್ ಮಾಡಿದ್ದೀನಿ, ಏನು ಚೇಂಜ್ ಮಾಡ್ತಿಲ್ಲ. ಸೊ ಆರ್ಕ್ನ ಡ್ರಾ ಮಾಡ್ತಾ ಹೋಗಿ. ಸೊ ವಿ ಕ್ಯಾನ್ ಅಬ್ಸರ್ವ್ ಇಯರ್ 1 2 3 4 5 6 7 ಎಷ್ಟಾರು ಮಾಡ್ಕೊಳ್ಳಿ, ನೋ ಇಶ್ಯೂ. ಇಷ್ಟೇ ಮಾಡಬೇಕು ಅಂತಲ್ಲ. ನನಗೆ ಬೇಕಾಗಿರೋದು ಈ ಕನ್ಸ್ಟ್ರಕ್ಷನಲ್ಲಿ 8 ಪಾರ್ಟ್ನ ಯೂಸ್ ಮಾಡ್ತೀನಿ. ಇದಕ್ಕೆ ಒಂದು ನೇಮ್ ಕೊಡಬೇಕಲ್ವಾ? ಹೆಂಗೆ ಮಾಡೋಣ? ಎಯಿಂದ ಸ್ಟಾರ್ಟ್ ಮಾಡಿಂದ ಐ ವಿಲ್ ಟೇಕ್ ದಿಸ್ ಆ್ಯಸ್ A1 A2 A3 A4 A5 A6 A7 A8 A9 ಎಷ್ಟಾರು ತೊಗೊಳ್ಳಿ. ನೀವು ಕನ್ಫ್ಯೂಷನ್ ಆಗುತ್ತೆ ಅಂತ ನಾವು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಲ್ಲ, 8ಗೆ ನಿಲ್ಲಿಸ್ಬಿಡ್ತೀವಿ. ಆಗ ಈಸಿ ನಿನಗೆ ಲಾಸ್ಟ್ ಒನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಹೆಚ್ಚಿಗೆ ತೊಗೊಬಿಟ್ರೆ ಇದು ಯಾವಾಗಲೂ ಇದನ್ನು ನೋಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ತೊಗೊಬಿಟ್ರೆ ಲಾಸ್ಟ್ ಒನ್ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಸ್ಟೆಪ್ 3 ಏನು ಮಾಡಿದ್ವಿ? ಮಾರ್ಕ್ 8 ಈಕ್ವಲ್ segments on ray AX, that is A1 is equal to A1 A2 is equal to A2 A3. ಇದೇ ಥರ ಎಲ್ಲಿ ತನಕ ತೊಗೊಂಡಿದ್ದೀವಿ? ಅಪ್ ಟು A7 A8 ಎಲ್ಲ ತನಕ ಕೂಡ ಈ ಲೆಂತ್ ಇದು 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 ಎಲ್ಲ ಲೆಂತ್ ಈಕ್ವಲ್ ಇದೆ. ನಾ ಸ್ಟೆಪ್ 4. ವಾಟ್ ಈಸ್ ಸ್ಟೆಪ್ 4? Join this last point, 8th point, to the another vertex. ನಾವು ಒಂದು ವರ್ಟೆಕ್ಸ್ ಯೂಸ್ ಮಾಡ್ಕೊಂಡು ರೇ ಡ್ರಾ ಮಾಡಿದ್ವಿ, ಇನ್ನೊಂದು ವರ್ಟೆಕ್ಸ್ ಸುಮ್ಮನೆ ಇತ್ತಲ್ವಾ, ಅದನ್ನು ಸುಮ್ಮನೆ ಬಿಡೋದು ಬೇಡ. ಏನು ಮಾಡಬೇಕು? ಈ ಬಿಗೂ ಲಾಸ್ಟ್ ಒನ್ನು ಜಾಯಿನ್ ಮಾಡಿಬಿಡೋದು. ಸೊ ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್? ಜಾಯಿನ್ BA8 ಆ್ಯಂಡ್ ಇದರಲ್ಲೇ ಕಂಟಿನ್ಯೂ ಮಾಡೋಣ. ಐ ನೀಡ್ ಟು ಕನ್ಸಿಡರ್ ಎ ಲೈನ್ ಪ್ಯಾರಲಲ್ ಟು ದಿಸ್ ಲೈನ್. ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ತಗೋಬೇಕು ಥ್ರೂ ದ ಫಸ್ಟ್ ನಂಬರ್, ದಟ್ ಈಸ್ ನ್ಯೂಮರೇಟರ್. ಈ ಫ್ರ್ಯಾಕ್ಷನ್ ಬರೆದ್ರೆ ನ್ಯೂಮರೇಟರ್ ಬರುತ್ತಲ್ಲ, ಆ ನಂಬರಿಂದ ಅಂದರೆ ಆ A3ಇಂದ ಈ ಲೈನ್ಗೆ ಪ್ಯಾರಲಲ್ ಆಗಿ ನಾನು ಏನು ಮಾಡಬೇಕು? ಒಂದನ್ನು ಡ್ರಾ ಮಾಡಬೇಕು. ಏಕೆ ಸರ್ ಪ್ಯಾರಲಲ್ ಆಗಿ ಡ್ರಾ ಮಾಡೋದು? ವೆರಿ ಈಸಿ. ಸೊ ಪ್ಯಾರಲಲ್ ಡ್ರಾ ಮಾಡೋದು ಈಸಿ ಇಫ್ ಯು ನೋ ದ ಮೆಥಡ್. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಎಲ್ಲ ಪ್ರಾಬ್ಲಮಲ್ಲಿ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಮೆಥಡ್, ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈಗ ಈ ಲೈನ್ಗೆ ನಾನು ಈ ಪಾಯಿಂಟಿಂದ ಪ್ಯಾರಲಲ್ ಆಗಿ ಎಳಿಬೇಕು. ಕಂಪಾಸ್ ನನ್ನ ಕನ್ಸ್ಟ್ರಕ್ಷನ್ ಅಂದರೆ ಐ ಕ್ಯಾನ್ ಯೂಸ್ ಕಂಪಾಸ್, ರೂಲರ್, ಸ್ಕೇಲ್ ಕೂಡ ಯೂಸ್ ಮಾಡಬಾರ್ದು. ರೂಲರ್ ಮತ್ತು ನಮ್ಮ ಪೆನ್ನೋ ಪೆನ್ಸಿಲೋ ಚಾಕ್ ಪೀಸು ಇಷ್ಟನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ರೈಟ್? ಸುಮ್ಮನೆ ಪ್ಯಾರಲ್ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಸ್ಕೇಲ್ ಇಟ್ಬಿಟ್ಟು ಹಿಂಗೆಲ್ಲ ಡ್ರಾ ಮಾಡಿಬಿಡ್ಬಾರ್ದು. ಸೊ ಒಂದು ವಿ ಕ್ಯಾನ್ ಯೂಸ್ ಸೆಟ್ ಸ್ಕ್ವೇರ್ಸ್. ಯು ಸ್ಟಡಿಡ್ ಇನ್ 8th ಸ್ಟ್ಯಾಂಡರ್ಡ್ ಹೌ ವಿ ಕ್ಯಾನ್ ಯೂಸ್ ಸೆಟ್ ಸ್ಕ್ವೇರ್ಸ್ ಅಂತ ಗೊತ್ತಿದೆ. ಇನ್ನೊಂದು ದಿಸ್ ಇಸ್ ದ ಒನ್ ಮೋರ್ ಮೆಥಡ್. ಟೇಕ್ ಎ ಕಂಪಾಸ್ ಆ್ಯಂಡ್ ಮಾರ್ಕ್ ದಿಸ್ ಪಾಯಿಂಟ್. ಯಾವುದಾದ್ರು ಒಂದು ಪಾಯಿಂಟಲ್ಲಿ ಲೈನ್ ಮೇಲೆ ಐದರ್ ದಿಸ್ ಎಂಡ್ ಪಾಯಿಂಟ್ ಆರ್ ದಿಸ್ ಎಂಡ್ ಪಾಯಿಂಟ್. ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿಸ್ ಎಂಡ್ ಪಾಯಿಂಟ್ ಆ್ಯಂಡ್ ಡ್ರಾ ಎನ್ ಆರ್ಕ್ ಆಫ್ ಸಮ್ ಲೆಂತ್. ಯಾವುದಾದ್ರು ಒಂದು ಆರ್ಕು, ಒಂದು ಲೆಂತ್ದು ಒಂದು ಆರ್ಕ್ನ ಡ್ರಾ ಮಾಡಿ. ದಟ್ ಹ್ಯಾಸ್ ಟು ಕಟ್ಸ್ ದಟ್ ಲೈನ್. ನಾನೇನು ಮಾಡಿದೆ? ಈ A8ಅಲ್ಲಿ ಇಟ್ಕೊಂಡೆ, ಇಲ್ಲೊಂದು ಲೈನ್ ಡ್ರಾ ಮಾಡಿದೆ, ಒಂದು ಆರ್ಕ್ನ ಡ್ರಾ ಮಾಡಿದ್ದೀನಿ ಆಫ್ ಎನಿ ಲೆಂತ್. ಎನಿ ಲೆಂತ್ ಕ್ಯಾನ್ ಬಿ ಟೇಕನ್, ದೆರ್ ಇಸ್ ನೋ ಫಿಕ್ಸ್ಡ್ ಇಯರ್. ಆಫ್ಟರ್ ಡ್ರಾಯಿಂಗ್ ಆ್ಯನ್ ಆರ್ಕ್, ಒಂದು ಲೆಂತ್ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡಬಾರ್ದು. ಎಲ್ಲಿ ತನಕ? ಇಲ್ಲೊಂದು ಅದೇ. ಈಗ ನಾನು ಯಾವ ಪಾಯಿಂಟಲ್ಲಿ ಡ್ರಾ ಮಾಡಬೇಕು? ಅಟ್ 3. ಈ 3ಯಲ್ಲಿ ಬಂದು ಆರ್ಕ್ನ ಇದೇ ಥರ ಇನ್ನೊಂದು ಆರ್ಕ್ ಬರ್ಕೊಳ್ಳೋ ತನಕ ಈ ಲೆಂತ್ ಚೇಂಜ್ ಆಗಬಾರ್ದು. ನೋಡಿ, ನಂದೇನು ಚೇಂಜ್ ಮಾಡ್ತಾ ಇಲ್ಲ, ಕಂಪಾಸಲ್ಲಿ ಫಿಕ್ಸ್ ಮಾಡಿದ್ದೀನಿ, ಅದೇ ಲೆಂತ್ನ ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ 3 ನ್ಯೂಮರೇಟರ್ ವ್ಯಾಲ್ಯೂ 3 ಇದೆ, 3ಗೆ ಬರ್ತೀನಿ. ಈಗ ಇಲ್ಲಿ ನಾನು ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಡ್ರಾ ಆರ್ಕ್. ಒಂದಷ್ಟು ಡ್ರಾ ಮಾಡಿ. ಸೊ ಫಸ್ಟ್ ಏನು ಮಾಡಿದೆ? ಐ ಮಾರ್ಕ್ A8 ಆಸ್ ಅ ಸೆಂಟರ್. ಐ ಡ್ರಾ ಆನ್ ಆರ್ಕ್ ಆಫ್ ಸಮ್ ಲೆಂತ್. ಐ ಫಿಕ್ಸ್ಡ್ ದಟ್ ಲೆಂತ್. ಅದೇ ಲೆಂತ್ ಯೂಸ್ ಮಾಡಿಕೊಂಡು ಆ್ಯಸ್ A3 ಆಸ್ ಅ ಸೆಂಟರ್, ಆ್ಯಸ್ A3 ಆಸ್ ಅ ಸೆಂಟರ್, A3ನ ಒಂದು ಸೆಂಟ್ರ್ ಆಗಿಟ್ಕೊಂಡು ಈಗ ನಾನು ಇದು ಮಾಡಿದ್ದೀನಿ. ಆಫ್ಟರ್ ದಿಸ್
ಐ ನೀಡ್ ಟು ಮೆಜರ್ ದಿಸ್ ಲೆಂತ್. ನೋಡಿ ಇದು ಈ ಆರ್ಕು ಈ ಲೈನ್ನ ಎಲ್ಲೋ ಒಂದು ಕಡೆ ಕಟ್ ಮಾಡಿದೆ ಅಲ್ವಾ, ಈ ಪಾಯಿಂಟ್ಲಿ ಇಟ್ಕೊಂಡು ಐ ಆಮ್ ಗೋಯಿಂಗ್ ಟು ಮೆಜರ್ ದ ಲೆಂತ್ ಆಫ್ ದಿಸ್ ಮೇ ಬಿ ಐದರ್ ಲೆಸ್ಸರ್ ದ್ಯಾನ್ ದ ರೇಡಿಯಸ್ ಆರ್ ಮೋರ್ ದ್ಯಾನ್ ದ ರೇಡಿಯಸ್, ಏನಾರಿರಲಿ ತಲೆ ಕೆಡಿಸ್ಕೋಬಾರ್ದು ಅದೆಷ್ಟಿದೆ ಅಂತ. ನೋಡಿ ಈಸಿ ಅಬ್ಸರ್ವ್ ಮಾಡಿ, ಈ ಆರ್ಕು ಈ ಲೈನ್ ಎಲ್ಲಿ ಟಚ್ ಮಾಡಿತ್ತು ಆ ಪಾಯಿಂಟ್ಗೆ ಇಟ್ಕೋತಾ ಇದ್ದೀನಿ. ಆ ಲೆಂತ್ ಆಫ್ ಎನ್ ಆರ್ಕ್ನ ಬೈ ಯೂಸಿಂಗ್ ದ ಕಂಪಾಸ್ ಐ ಆಮ್ ಮೆಜರಿಂಗ್. ಆ ಲೆಂತ್ನ ಈಗ ಇಲ್ಲಿಂದ ಇಟ್ಕೊಂಡು ಕಟ್ ಮಾಡಿ. ಹಾಗೇನಾಗುತ್ತೆ, ವಿಲ್ ಗೆಟ್ ಒನ್ ಮೋರ್ ಪಾಯಿಂಟ್ ಇಯರ್ ವಿ ಕ್ಯಾನ್ ಅಬ್ಸರ್ವ್. ನಾವು ಜಾಯಿನ್ ದೀಸ್ ಟು ಡೆಫಿನೆಟ್ಲಿ ಏನಾಗಿರುತ್ತೆ, ದಿಸ್ ಈಸ್ ಪ್ಯಾರಲಲ್ ಟು ದಟ್ ಲೈನ್ ವಿ ಕ್ಯಾನ್ ಅಬ್ಸರ್ವ್. ಅದೇನಾಗಿರುತ್ತೆ, ಇದಕ್ಕೆ ಪ್ಯಾರಲಲ್ ಆಗೇ ಇರುತ್ತೆ. ಸೊ ನಾವು ಟೇಕ್ ದಿಸ್ ಆಸ್ ಸಿ, ರೈಟ್. ಸೊ ಲೆಟ್ ಮಿ ರೈಟ್ ದ ಕನ್ಸ್ಟ್ರಕ್ಷನ್. ನಾನು ಫಸ್ಟಿಗೆ ಏನು ಮಾಡಿದ್ದೆ, ಜಾಯಿನ್ BA8 ಅಂತ ಮಾಡಿದೆ ಆ್ಯಂಡ್ ಡ್ರಾ ಎ ಲೈನ್ ಸೆಗ್ಮೆಂಟ್ A3C parallel to BA8. How we can construct parallel? To construct the parallel, draw angles, ಅಥವಾ ಏನು ಡ್ರಾ ಅನ್ನೋದಕ್ಕಿಂತ ಮೆಜರ್ ಅಂತ ಯೂಸ್ ಮಾಡಬೇಡ. ಹೇಗೆ ಮಾಡ್ತೀವಿ, ಸೊ ಡ್ರಾ ಪ್ಯಾರಲಲ್ಸ್ ಅಂತಲೇ ಬರೆಯೋಣ, ಫುಲ್ಲೇ ಬರೆಯೋಣ. ಡ್ರಾ ಪ್ಯಾರಲಲ್ಸ್ ಬೈ ಮೇಕಿಂಗ್ ಆ್ಯಂಗಲ್ BA8A equal to CA3A. ಅಂದರೆ ನಾವು ಈಗ ಡ್ರಾ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಆ್ಯಂಗಲ್ಗೆ ಈಕ್ವಲ್ ಆಗಿ ಇಲ್ಲಿ ಆ್ಯಂಗಲ್ನ ತೊಗೋಬೇಕು. ಪ್ರೊಟ್ರಾಕ್ಟ್ ಯೂಸ್ ಮಾಡಬಾರ್ದು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್. ನಿಮ್ಗೆ ಸ್ವಲ್ಪ ಬೇಕಾದ್ರೆ ವೆರಿಫಿಕೇಷನ್ ಯು ಕ್ಯಾನ್ ವೆರಿಫೈ ಬೈ ಯೂಸಿಂಗ್ ದ ಪ್ರೊಟ್ರಾಕ್ಟ್. ಸೊ ಇಲ್ಲಿ ಏನು ಆ್ಯಂಗಲ್ ಇದೆ ಅದೇ ಆ್ಯಂಗಲ್ನ 3 ಕನ್ಸ್ಟ್ರಕ್ಟ್ ಮಾಡಬೇಕು. ನೋಡಿ BA8Aಗೆ CA3A ಈಕ್ವಲ್ ಆಗೋ ಥರ ನಾನು ಮಾಡಿಬಿಟ್ರೆ ಇವೆರಡು ಲೈನ್ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಯಾಕೆ, ಬಿಕಾಸ್ ದೀಸ್ ಟು ಬಿಕಮ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಯಿತು ಅಂದರೆ ಇದನ್ನು ನಾನು ಏನಂತ ಹೇಳ್ಬೋದು, ಇವೆರಡು ಪ್ಯಾರಲಲ್ ಅಂತ ಅನ್ಬೋದು. ನಾವು ದಿಸ್ ಲೈನ್ ಇಲ್ಲಿ ಸಿ ಎಲ್ ಮೀಟ್ ಮಾಡಿದೆ ಅಲ್ವಾ, ದಟ್ ಸಿ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ 3:5. ಅಂದರೆ ದೇರ್ಫೋರ್ ಇಷ್ಟು ಮಾಡಿದ್ರೆ ಆ ಎ ಸಿ ಈಸ್ಟು ಸಿ ಬಿ ಇರುತ್ತಲ್ಲ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ 3:5. This can be verified by using the theorem. We are going to study a theorem in triangles chapter, basic proportionality theorem, Thales theorem anta otthivi, that states that a line which is parallel to any one side of the triangle divides other two sides in the same ratio ಅಂತ ಹೇಳುತ್ತೆ. ಯಾವುದೇ ಒಂದು ಟ್ರಯಾಂಗಲಲ್ಲಿ ಒಂದು ಲೈನ್ನ ಯಾವುದಾದ್ರು ಒಂದು ಸೈಡ್ಗೆ ಪ್ಯಾರಲ್ ಆಗಿ ತಗೊಂಡ್ರೆ ಉಳಿದಿರೋ ಎರಡು ಸೈಡ್ನ ಅದು ಸೇಮ್ ರೇಷಿಯೋಲಿ ಡಿವೈಡ್ ಮಾಡುತ್ತೆ ಅಂತ. ಅಂದರೆ ಈಗ ಈ ಲೈನ್ ಎಷ್ಟು ರೇಷಿಯೋಲ್ ಆಗಿದೆ, 1 2 3 1 2 3 4 5 ಅಂದರೆ ಇದು 3:5 ಅಲ್ಲಿ ಆಗಿದೆ ಅಂದಮೇಲೆ ಇದು ಕೂಡ 3:5 ಅಲ್ಲಿ ಇರುತ್ತೆ. ಬೀಯಿಂಗ್ ದೀಸ್ ಟು ಆರ್ ಪ್ಯಾರಲಲ್ ಅಂತ ನಾನು ಹೇಳ್ಬೋದು. So this is the one way of constructing the dividing the line segment in the given ratio. We have one more method, alternate method ಇದೆ. So ಅದನ್ನ ತಗೊಳ್ಳೋದಕ್ಕೆ ಮುಂಚೆ write down this. Yes, now we are going to start we'll alternate method for the same construction. Before that, let me rub this. Step 1 same, draw a line segment of length 7 cm. So 1 cm 7 cm ಅಂತ ಒಂದು ಲೈನ್ ತಗೋಬೇಕು. ಸೊ ಇಲ್ಲಿ ತಗೊಳ್ತೀನಿ, of length 7 cm. I am going to take this as A, this as B, and this is 7 cm. Now step 2, same. In previous method we consider a ray which makes an acute angle with AB and this side. ಈಗ ಏನು ಮಾಡಬೇಕು, ಇದ್ರ ಜೊತೆಗೆ B ಅಲ್ಲೂ ಒಂದು ತಗೋಬೇಕಷ್ಟೆ. ಅಂದರೆ ಕನ್ಸಿಡರ್ ದ ರೇಸ್ AX and BY. now consider the ray AX and BY. ಸೊ ಇವೆರಡು ಏನಾಗಿರಬೇಕು, ಈಗ ಹೇಗೆ ತಗೋಬಾರ್ದು. ಸೊ ವಿಚ್ ಮೇಕ್ಸ್ ಅನ್ ಅಕ್ಯೂಟ್ ಆ್ಯಂಗಲ್ ಡೆಫಿನೆಟ್ಲಿ, ಆ್ಯಂಡ್ AX and BY ಶುಡ್ ಬಿ ಪ್ಯಾರಲ್. AX and BY ಶುಡ್ ಬಿ
ಪ್ಯಾರಲಲ್ ಇರೋ ಥರನೇ ತೊಗೋಬೇಕು. ಈಗ ಹಂಗಾರೆ ಡೈರೆಕ್ಟ್ ನಾನು ಸುಮ್ಮನೆ ತೊಗೊಳಕ್ಕಾಗಲ್ಲ. ಏನು ಮಾಡಬೇಕು ಫಸ್ಟು? ಐ ನೀಡ್ ಟು ಪ್ಯಾರಲಲ್ ಇರಬೇಕು ಅಂದರೆ ಇಲ್ಲಿಂದ ಇಲ್ಲಿ ಏನೇ ಆ್ಯಂಗಲ್ ಇದೆ ಇಲ್ಲೂ ಅದೇ ಆ್ಯಂಗಲ್ ಮಾಡಬೇಕು. ಸೊ ಆಗ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಈಕ್ವಲ್ ಆದರೆ ಇವೆರಡು ಪ್ಯಾರಲಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಆ್ಯಂಗಲ್ ಇದೆ ಅಂತ ಫಸ್ಟ್ ಮೆಜರ್ ಮಾಡಬೇಕು. ಹೆಂಗೆ ಮಾಡ್ತೀರಾ? ಯಾವ್ದಾದ್ರು ಈ ವರ್ಟೆಕ್ಸ್ ಆಫ್ ಅನ್ ಆ್ಯಂಗಲ್ ಇಟ್ಕೊಂಡು ಆರ್ಕ್ನ ಡ್ರಾ ಮಾಡಿ. ಎಷ್ಟಿದೆ ಆರ್ಕು? ಇಷ್ಟು ಆ್ಯಂಗಲ್ ಮಾಡಿದ್ದೀನಿ. ಅದೇ ರೇಡಿಯಸ್ ಇಟ್ಕೊಂಡು ಇಲ್ಲೂ ಡ್ರಾ ಮಾಡ್ತೀನಿ. ಈಗ ಲೆಂತ್ ಮೆಜರ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಲೆಂತು? ಇಷ್ಟಿದೆ. ಸೊ ಇದನ್ನು ಕೂಡ ಅಲ್ಲೇ ಕಟ್ ಮಾಡ್ತೀನಿ. ಗೊತ್ತಾಯ್ತಲ್ವಾ? ಸೇಮ್. ಸೊ ಏನು ವರ್ಟೆಕ್ಸ್ ಆಫ್ ಅನ್ ಆ್ಯಂಗಲ್ ಇಟ್ಕೊಳ್ಳೋದು, ಆರ್ಕ್ ಡ್ರಾ ಮಾಡ್ಕೊಳ್ಳೋದು, ಅದೇ ರೇಡಿಯಸ್ ಇಟ್ಕೊಂಡು ಇನ್ನೊಂದು ಎಲ್ಲಿ ಪಾಯಿಂಟ್ ಪ್ಯಾರಲ್ ಬರಬೇಕು ಯಾವ ಪಾಯಿಂಟಲ್ಲಿ ಅಲ್ಲಿ ಮಾಡೋದು, ಲೆಂತ್ ಆಫ್ ಎನ್ ಆರ್ಕ್ನ ಕಟ್ ಮಾಡ್ಕೊಳ್ಳೋದು ಬೈ ಯೂಸಿಂಗ್ ದ ಕಂಪಾಸ್. ಈಗ ಇದೆರಡನ್ನ ಜಾಯಿನ್ ಮಾಡಿ, ಇದು ಕೂಡ ಅದೇ ಆ್ಯಂಗಲಲ್ಲಿ ಹೋಗುತ್ತೆ. ಆ್ಯಂಡ್ ನೇಮ್ ದಿಸ್ ಆಸ್ BY. ವಾಟ್ ಇಸ್ ಸ್ಟೆಪ್ 2? ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟೆಪ್ 2. Draw a ray AX makes an acute angle with AB, line segment AB. Now step 3, draw a ray BY parallel to AX by making angle BAX is equal to angle ABY. ಇವೆರಡನ್ನು ಈಕ್ವಲ್ ಬರೋ ಥರ ಮಾಡಿಬಿಟ್ರೆ ಇವೆರಡು ಏನಾಗಿರುತ್ತೆ? ಪ್ಯಾರಲಲ್ ಇರುತ್ತೆ. ನೆಕ್ಸ್ಟ್, ವಾಟ್ ಇಸ್ ದ ವ್ಯಾಲ್ಯೂ ಇನ್ ದ ನ್ಯೂಮರೇಟರ್? ಈಗ ನೋಡಿ, ಎ ಬಿನ ಕಟ್ ಮಾಡಬೇಕು ಅಂದರೆ ಎ ಇಸ್ ದ ಇನಿಷಿಯಲ್ ಪಾಯಿಂಟ್, ಬಿ ಇಸ್ ದ ಟರ್ಮಿನಲ್ ಪಾಯಿಂಟ್. ಎ ಇಂದ ಡ್ರಾ ಮಾಡಿರೋ ಲೈನ್ಗೆ ನ್ಯೂಮರೇಟರ್ ಎಷ್ಟಿದೆ? 3. ಅಷ್ಟು ಈಕ್ವಲ್ ಪಾರ್ಟ್ಸ್ನ ಮಾಡಿ. ನ್ಯೂಮರೇಟರ್ ಎಷ್ಟಿದೆ? 3. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ 3 ಪಾಯಿಂಟ್ಸ್. ನೀವು ಎಷ್ಟಾರು ನೋಡಿ, ಈಗ ಬೇಕಾದ್ರೆ ಐ ಕ್ಯಾನ್ ಟೇಕ್ ಇನ್ಕ್ರೀಸ್ ದ ಲೆಂತ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀನಿ. 1 2 3. ಡಿನಾಮಿನೇಟರ್ ಎಷ್ಟಿದೆ? 5. ಮಾರ್ಕ್ 5 ಪಾಯಿಂಟ್ಸ್. 1 2 3 4 and 5. ಈಗ ನೇಮ್ ಕೊಡಬೇಕು. ಇದಕ್ಕೆ ನಾನು ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಗಿವ್ A1 A2 A3. ಇದಕ್ಕೆ ಏನು ಮಾಡಬೇಕು? B1 B2 B3 B4 B5. Now join these two. So ಈಗ ಏನು ಮಾಡಿದೆ? ಈಗ ಇದು ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ 4, ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಟೆಪ್ 4 here. Mark 3 segments on AX and 5 segments on BY such that there is a restriction here. All segments are equal. A1 is equal to A1 A2 is equal to A2 A3 is equal to B1 up to ಎಲ್ಲಿ ತನಕ? ಅಪ್ ಟು B4 B5. ಇಲ್ಲಿರೋವಂಥ ಒಟ್ಟು 8 ಸೆಗ್ಮೆಂಟು ಕೂಡ ಏನಾಗಿರಬೇಕು? ಸೇಮ್ ಲೆಂತ್ ಇರಬೇಕು. ಲಾಸ್ಟ್ ಸ್ಟೆಪ್ 5, ಜಾಯಿನ್ B5 ಟು A3. ಸೊ ಲಾಸ್ಟ್ ಸ್ಟೆಪ್ ಏನು? ಇವೆರಡನ್ನ ಜಾಯಿನ್ ಮಾಡೋದು. B5 A3ನ ಜಾಯಿನ್ ಮಾಡಿ, which means AB at C. ಅದೆಲ್ಲ ಒಂದು ಕಡೆ ಮೀಟ್ ಮಾಡುತ್ತೆ, ಅದನ್ನು C ಅಂತ ತಗೊಳ್ಳಿ. Therefore at the end we can say AC is equal to CB. So AC ಮತ್ತು AC is to CB is equal to 3:5. AC ಮತ್ತು CB ನಾವೇನಂತ ಹೇಳ್ಬೋದು? 3:5 ಅಲ್ಲಿ ಬರುತ್ತೆ ಅಂತ ಅನ್ಕೋಬೋದು. ಯು ಕ್ಯಾನ್ ಮೆಜರ್. ಎರಡು ಮೆಥಡಲ್ಲಿ ಮಾಡಿ, AC ಲೆಂತ್ CB ಲೆಂತ್ ಎರಡೂ ಕೂಡ ಏನಾಗುತ್ತೆ? ಆ ಮೆಥಡಲ್ಲಿ ಎಷ್ಟು ಬಂದಿತ್ತು ಅಷ್ಟೇ ಬಂದಿರುತ್ತೆ. ದಿಸ್ ಈಸ್ ದ ಒನ್ ಮೋರ್ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ ಫಾರ್ ಅ ಡಿವಿಷನ್ ಆಫ್ ಅ ಲೈನ್ ಸೆಗ್ಮೆಂಟ್ ಇನ್ ಅ ಪರ್ಟಿಕ್ಯುಲರ್ ರೇಷಿಯೋ.